ಖುಷಿ ಅಮ್ಮನ ಮುಖದಲ್ಲಿ ಕಾಣ್ತಾ ಇದೆ. ಮಾಲತಿ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಅಮ್ಮ, ಕೊನೆಗೂ ಆಸೆ ಇರುತ್ತಲ್ಲ, ಎಷ್ಟು ಖುಷಿ ನಿಮಗೆ? ಏನಿಲ್ಲ, ನಮ್ಮ ಮಗ ಈಗ ಮದುವೆ ಮಾಡ್ಕೊಳಕ್ಕೆ ಒಪ್ಪಿದೆ. ಇಲ್ಲಾಂದರೆ ಚಿತ್ರರಂಗನೇ ನನ್ನ ಉಸಿರು, ಸಿನಿಮಾನೇ ನನ್ನ ಜೀವ ಅಂತ ಹೇಳಿ ಪ್ರೀತಿಸೋನು. ಅವ್ನ ಮನೇಲಿ ಕೂಡ ಮಾತೇ ಆಡ್ತಿರ್ಲಿಲ್ಲ. ಊಟ ಆಯ್ತಮ್ಮ, ಊಟ ಹಾಕ್ಕೊಡ್ತೀಯಾ, ಹಾಕಮ್ಮ, ಇಷ್ಟೇ ಮೂರೇ ಅಕ್ಷರ ಮಾತಾಡ್ತಾ ಇದ್ದೆ. ಸುಧೀರವ್ರು ಹೇಳ್ತಾ ಇದ್ರಿ ಅವಾಗಲೂ, ನಾನು ವಿಲನ್ನಾಗಿ ಪಾತ್ರ ಮಾಡ್ಬೇಕಾದ್ರೆ ತುಂಬ ಡೈಲಾಗ್ ಇರಲ್ಲ. ಎಸ್ ಬಾಸ್, ನೋ ಬಾಸ್, ಓಕೆ ಬಾಸ್ ಅಂತ ಹೇಳೋ 3 ಡೈಲಾಗ್ ಇರುತ್ತೆ ಅಂತ. ಹಾಗೆ ನಮ್ಮ ಮಗ ನನ್ನ ಹತ್ರ 3 ಡೈಲಾಗ್ ಮಾತಾಡ್ತಾ ಇದ್ದ. ಇವತ್ತು ಅವ್ನು ಮದುವೆ ಆಗಿ ಮದುವೆ ಸಂಸಾರದ ಜೀವನ ಮಾಡಬೇಕು ಅಂತ ಒಂದು ನಿರ್ಣಯ ತಗೊಂಡು ಸೋನಾಲ್ ಅಂತ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಒಂದೇ ನೋವು, ನಮ್ಮ ಯಜಮಾನ್ರಿಲ್ಲ ಅಂತ ಅಷ್ಟೇ. ಯಾವಾಗಲೂ ಇದ್ದೇ ಇರುತ್ತೆ ಅಮ್ಮ. ಅಲ್ಲೇ ಹೇಳ್ತಾ ಇದ್ರು, ನಾನು ನಂದ ಸರ್ ಮಾತಾಡಿಸ್ತಾ ಇದ್ದೆ, ನಮ್ಮ ಅಪ್ಪಾಜಿ ಆಶೀರ್ವಾದ ಅಲ್ಲಿದೆ, ಖುಷಿಯಾಗಿರ್ತಾರೆ ಅವರು ಅಂತ. ಅವರು ಚಿತ್ರರಂಗನೇ ನನ್ನ ಉಸಿರು, ಜೀವಂತ ಕಲೆ ರಂಗಭೂಮಿನೇ ನನ್ನ ಜೀವ ಅಂತ ಹೇಳಿ ಪ್ರೀತಿಸೋರು. ಅವ್ರ ಮಕ್ಕಳು ಮತ್ತು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಹೆಚ್ಚಾಗಿ ನೀವೆಲ್ಲ ಇವಾಗ ಆಶೀರ್ವಾದ ಮಾಡ್ತಾ ಇದ್ದಲ್ಲ, ದಟ್ ಈಸ್ ಗ್ರೇಟ್. ಅಮ್ಮ, ಮೊದಲು ಮಗ ಅಮ್ಮನ ಎದುರಿಗೆ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹುಡುಗಿ ಹೇಳೋದು, ಇಂಟ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ಅದು ಭಾಳ ಕಷ್ಟ. ಆ ಸಂದರ್ಭ ಹೆಂಗಿತ್ತು? ಏನು ಡೈರೆಕ್ಟಾಗಿ ಹೇಳ್ಬಿಟ್ರೆ? ಇಲ್ಲ, ಅವ್ನು ಹೇಳಲೇ ಇಲ್ಲ. ಅವ್ನ ಫ್ರೆಂಡ್ ಇದ್ದಾನೆ ಜಿಮ್ಮಿ ಅಂತ, ಜಯಸಿಂಹ ಅಂತ ಇದ್ದಾನೆ, ಇವ್ರ ತಂದೆಯವರು. ಅವ್ರು ಬಂದು ಆ ಲ್ಯಾಪ್ಟಾಪಲ್ಲಿ ನನಗೆ ಕಣ್ಣು ಆಪ್ರೇಷನ್ಗೆ ಸರಿ ಕಣ್ಣು ಕಾಣಲ್ಲ, ಏನಿದು ಅಂತಂದರೆ ಈ ಹುಡುಗಿನ ತರುಣ್ ಮದುವೆ ಮಾಡಿಕೊಳ್ತಾ ಇದ್ದಾನೆ, ಇದಕ್ಕೆ ಬಿಗ್ ಬಾಸು ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ನಂಗೆ ಖುಷಿ ಆಯಿತು. ಓಕೆ ಅಂದೆ ಅಷ್ಟೇ. ಬೇರೆ ಮದುವೆ ಒಂದು ವಯಸ್ಸಿಗೆ ಬಂದಮೇಲೆ ಅವರು ಆಯ್ಕೆ ಆಗಿರುತ್ತೆ. ಇಲ್ಲ, ಇವನು ಆಯ್ಕೆ ಆಗಿರಲಿಲ್ವಲ್ಲ, ಇದು ದೊಡ್ಡವರು ಆಯ್ಕೆ ಮಾಡಿ ಹೇಳಿದ್ದಲ್ಲ, ಹಾಗಾಗಿ. ದರ್ಶನ್ ಸರ್, ಹೌದು, ಅವರು ತುಂಬ ಇಷ್ಟಪಟ್ಟಿದ್ರಂತೆ ಈ ಜೋಡಿನ, ಅವರೇ ಮಾಡಿದ ಜೋಡಿ. ಅವರೇ ಇವರಿಗೆ ಹೊಂದಾಣಿಕೆ ಮಾಡಿ, ಇವರು ಅವರಿಗೆ ಹೊಂದಾಣಿಕೆ ಮಾಡಿ ಇವತ್ತು ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಅಂದರೆ ಅವನ ಆಶೀರ್ವಾದ. ಈ ಥೀಮ್ನು ಎಷ್ಟು ಖುಷಿ ಅನಿಸ್ತಿದೆ ಅಮ್ಮ, ಕಣ್ಣು ತುಂಬಿಸ್ಕೊಂಡ್ರೆ? ನಿಮಗೇನು ಅನಿಸುತ್ತೆ? ತುಂಬ ಖುಷಿ ಆಯ್ತು, ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಒಂಥರ ಅವಾರ್ಡ್ ಸೆರೆಮನಿ ಥೀಮ್ ಅಲ್ವಾ? ಅಲ್ಲ, ಅವನು ಕ್ರಿಯೇಟರ್ ಅಲ್ಲ, ಸೊ ಎಲ್ಲ ಕ್ರಿಯೇಟೇ ಆಗಬೇಕು ಅಂತಾನೆ. ಸೊಸೆ ಬಗ್ಗೆ ಏನಾದರೂ? ಏನು ನಮಗಿನ್ನೂ ಅಷ್ಟೊಂದು ಇದಿಲ್ಲ ಅಲ್ವಾ, ಕೈಯಲ್ಲಿ ಗೊಂಬೆ ಇದೆ ಅಷ್ಟೇ, ನೋಡ್ತಾ ಇದ್ದೀವಿ. ಮುಂದೆ ಬಾಳಬೇಕು, ಆವಾಗ ಗೊತ್ತಾಗುತ್ತೆ. ನೀವಂತೂ ತುಂಬ ಮೃದು ಸ್ವಭಾವ, ಹಾಗೆಯೇ ಸೋನಲ್ ಅವರು ಕೂಡ ಅತ್ತೆ ಸೊಸೆ ಹೇಗಿರ್ತೀರ ಮುಂದೆ, ಖುಷಿಯಾಗಿರಿ ಅಂತ ನಮ್ಮ ಆಶೀರ್ವಾದ ಅಲ್ವಾ? ಹಾಗೆಯೇ ನೀವು ಕೂಡ ಸೊಸೆ ಜೊತೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಎಲ್ಲ ಹೆಣ್ಮಕ್ಳನ್ನ ಪ್ರೀತಿಸ್ತೀನಿ. ಮಗಳ ಸ್ಥಾನ ಕೊಟ್ಟು? ಹೌದು, ಈ ಬೇರೆ ಹೆಣ್ಮಕ್ಳನ್ನೇ ಮಗಳ ಸ್ಥಾನ ಕೊಟ್ಟು ಎದೆಯಲ್ಲಿ ಇಟ್ಕೊತೀನಿ. ನಮ್ಮ ಮನೆ ಸೊಸೆ ನಮ್ಮ ಮನೆ ಮಗಳನ್ನು ಇಟ್ಕೊಳ್ಳಲ್ವಾ, ಮನೆ ಮಗಳು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ಭಾಳ ತಗೊಳ್ಳಲ್ಲ. ಧನ್ಯವಾದಗಳು.